ನಮಸ್ಕಾರ, ವೆಲ್ಕಮ್ ಟು ಸುಬ್ಬುಸ್ ಕಿಚನ್. ಇಂದು ನಾವು ಕೆಲವೇ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಒಂದು ಬರ್ಫಿ ಮಾಡೋಣ. ಮೊದಲಿಗೆ ಪ್ಯಾನನ್ನು ಒಲೆಯ ಮೇಲಿಟ್ಟು 2 ಚಮಚ ಕಡಲೆಕಾಯಿ ಬೀಜವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ರೆಡಿ ಇಟ್ಟುಕೊಳ್ಳೋಣ. ನಂತರ ಮಿಕ್ಸಿ ಜಾರಿಗೆ 1 ಸ್ಕೂಪ್ ಮೀಡಿಯಮ್ ಅವಲಕ್ಕಿ, 1 ಸ್ಕೂಪ್ ಒಣ ಕೊಬ್ಬರಿ ಮತ್ತು 2 ಏಲಕ್ಕಿ ಬಿಡಿಸ್ಕೊಂಡು ಹಾಕ್ಕೊಳ್ಳೋಣ. ಆಮೇಲೆ ಹುರಿದಿಟ್ಕೊಂಡ 2 ಚಮಚ ಕಡಲೆಕಾಯಿ ಬೀಜ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ನಂತರ ಪ್ಯಾನ್ಗೆ 1 ಬೆಲ್ಲಕ್ಕೆ 1.5 ನೀರಿನಂತೆ ಹಾಕ್ಕೊಂಡು ಚೆನ್ನಾಗಿ ಬೆಲ್ಲ ಕರಗಲು ಇಡೋಣ. ಬೆಲ್ಲ ಪಾಕ ಬರೋ ಅಗತ್ಯ ಇಲ್ಲ, ಕರಗಿದ್ರೆ ಸಾಕು. ಪುಡಿ ಬೆಲ್ಲ ಉಪಯೋಗಿಸ್ಕೊಂಡ್ರೆ ಇನ್ನೂ ಬೇಗ ಕರಗುತ್ತೆ. ಅದು ಬೆಲ್ಲ ಕರಗಿದ ನಂತರ ಅದಕ್ಕೆ ನಾವು ಅವಲಕ್ಕಿ ಮತ್ತು ಒಣ ಕೊಬ್ಬರಿ ಕಡಲೆಕಾಯಿ ಬೀಜ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸಣ್ಣ ಉರಿಲಿ ಗಟ್ಟಿ ಆಗೋ ತನಕ ಚೆನ್ನಾಗಿ ಅದು ಎಣ್ಣೆ ಬಿಟ್ಟು ತಳ ಬಿಟ್ಕೊಂಡು ಬರೋ ಅಷ್ಟು ಇದು ಮಾಡಿ, ನಂತರ ಒಂದು ತಟ್ಟೆಗೆ ಒಂದು ಅರ್ಧ ಚಮಚ ತುಪ್ಪ ಅಥವಾ ಎಣ್ಣೆನ ಗ್ರೀಸ್ ಮಾಡಿಟ್ಟು ಅದಕ್ಕೆ ನಾವು ಆ ಬರ್ಫಿಯ ಮಿಶ್ರಣವನ್ನು ಹಾಕಿ ತಟ್ಟಿಕೊಳ್ಳೋಣ. ತಟ್ಟಿಕೊಂಡು ನಂತರ ಅದನ್ನು ಲೆವೆಲ್ಲಾಗಿ ಸರಿ ಮಾಡಿಕೊಂಡು ಒಂದು ಕಟರ್ ಸಹಾಯದಿಂದ ಅಥವಾ ಚಾಕುವಿನ ಸಹಾಯದಿಂದ 1/4 ಗಂಟೆ ಬಿಟ್ಟು ಸೆಟ್ಟಾದ ಮೇಲೆ ಮಾರ್ಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕಮ್ಮಿ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳ್ಳಗೆ ತಟ್ಕೊಂಡಿದ್ದೀನಿ. ನೀವು ಅದನ್ನು ಇನ್ನೂ ಸ್ವಲ್ಪ ದಪ್ಪವಾಗಿ ಸಹ ತಟ್ಕೋಬಹುದು. ಈ ರೀತಿ ಶೇಪ್ ಮಾಡಿ ಒಂದೊಂದು ಪೀಸು ನಿಮಗಿಷ್ಟ ಬಂದ ಶೇಪಲ್ಲಿ ಮಾಡಿಕೊಂಡು ಸವಿಯಿರಿ. ಧನ್ಯವಾದಗಳು.